ಏ ಸುಶೀಲ, ಮನುಷ್ಯ ಬದುಕೋದೆ ತಿನ್ನೋದಕ್ಕೆ. ರುಚಿನಿಲ್ಲ ಅಂದ್ರೆ ಏನ್ ಮಾಡಿ ಸಾಯೋದೆ? ಹೋಗು, ಉಪ್ಪಿನಕಾಯಿ ತಗೊಂಡ್ ಬಾ. ಸರಿ ರೀ. ಅಮ್ಮ, ಈಗೇನ್ ಮಾಡೋದು? ಗೀತಾ, ಹೋಗಿ ನಿಮ್ಮಪ್ಪನ ಕೇಳಮ್ಮ. ಬೈತಾರೇನೋ ಅಂತ. ಬೈಗಳು ಅವ್ರ ಮಾತಿನ ದಾಟಿ. ಇಷ್ಟಕ್ಕೂ ನೀನು ಆಡೋದಕ್ಕೆ ನಿಂಗೆ ಅನುಮತಿ ಬೇಕಂದ್ರೆ ನಿಮ್ಮಪ್ಪನ ಕೇಳಲೇಬೇಕಲ್ಲ. ಏ ಸುಶೀಲ, ನಾನ್ ಕೇಳಿದ್ದು ಉಪ್ಪಿನಕಾಯಿ. ಅಲ್ಲಿ ತಾಯಿ ಮಗಳ ಉಭಯ ಕುಶಲೋಪರಿ ನಡೀತಾ ಇದೆಯಲ್ಲ. ರೀ ತಂದೆ. ಅಪ್ಪ, ಬಂದೆ. ತಮ್ಮನ್ ಯಾರು ಕರೆದ್ರು? ನಿಮ್ಮಿಂದ ಒಂದು ಪರ್ಮಿಷನ್ ಬೇಕಾಗಿತ್ತು. ಕಾಲೇಜ್ಗೆ ಒಂದು ಕೇಳಿದ ಮೇಲೆ ಕಾಲೇಜ್ಗೆ ಹೋಗೋದಕ್ಕೆ ಪರ್ಮಿಷನ್ ಕೊಟ್ನಲ್ಲ. ಹಾ, ಆದ್ರೆ ನಾಳೆಯಿಂದ ಕಾಲೇಜಲ್ಲಿ ಸ್ಪೋರ್ಟ್ಸ್ ನಡೀತಿದೆ 2 ದಿನ. ಅಂದ್ರೆ ನಿನಗೆ 2 ದಿನ ಕಾಲೇಜ್ ರಜಾ? ಹಾಗಲ್ಲಪ್ಪ, ಅದ್ರಲ್ಲಿ ಭಾಗವಹಿಸೋಣ ಅನ್ಕೊಂಡಿದ್ದೀನಿ. ರೀ, ಉಪ್ಪಿನಕಾಯಿ. ಸುಶೀಲ, ನಿನ್ ಮಗಳು ಜಾಸ್ತಿ ತಿಂತಿದ್ದಾಳ? ಇಲ್ಲ ರೀ. ಯಾಕೆ? ಅವಳಲ್ಲಿ ಇಲ್ದಿರೋ ಬಯಕೆಗಳೆಲ್ಲ ಹುಡ್ತಾ ಇದೆ, ಅದಕ್ಕೆ. ಆಟ ಆಡ್ತೀನಿ ಅಷ್ಟೇ ಅಪ್ಪ. ಮನೆಗೆ ಬರೋದು ಚೂರ್ ತಡ ಆಗ್ಬೋದು. ನೋಡೋ ಹಾಗಿದ್ರೆ ಹೋಗು, ಆಡೋ ಹಾಗಿದ್ರೆ ಬೇಡ. ರೀ, ಪಾಪ ಹೆಣ್ಮಗು ಆಸೆ ಪಡ್ತಿದೆ, ಹೋಗ್ಲಿ ಬಿಡ್ರಿ. ಏ ಸುಶೀಲ, ಹೆಣ್ಮಕ್ಳು ಆಟ ಆಡೋದನ್ನ ಆಟ ಆಡ್ಸೋದನ್ನ ಕಲಿಬಾರ್ದು. ಬೇಕು ಅಂದ್ರೆ ಅಡ್ಗೆ ಕೆಲಸ ಕಲ್ಸು, ರಂಗೋಲಿ ಹಾಕೋದನ್ನ ಕಲ್ಸು, ಕಸೂತಿ ಕಲ್ಸು. ಯಾರು ಬೇಡ ಅಂದ್ರು? ಆಟ ಆಡೋದನ್ನ ಹೆಣ್ಮಕ್ಳು ಕಲಿಬಾರ್ದು. ಅಂದ್ರೆ ಇವಳು ಸ್ಪೋರ್ಟ್ಸ್ ಆಡೋ ಹಾಗಿಲ್ಲ. ಬೇಕಾದ್ರೆ ಹೋಗಿ ನೋಡ್ಲಿ, ಚಪ್ಪಳೆ ತಟ್ಲಿ, ಇಲ್ಲ ಕಾಲೇಜೇ ಬಿಟ್ಬಿಡ್ಲಿ. ನನ್ಗೇನು ಬೇಸರ ಇಲ್ಲ. ಒಟ್ನಲ್ಲಿ ಇವಳು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸೋ ಹಾಗಿಲ್ಲ. ಇಲ್ಲಿಗೆ ಮಾತು ಮುಗೀತು. ಅರ್ಥ ಆಯ್ತೋ? ಯಾಕಮ್ಮ ಆಗ ನೋಡ್ತಾ ಇದೀಯಾ? ಒಳಗಡೆ ಭವಿಷ್ಯ ಅನ್ನೋದು ಹೃದಯದ ಒಲೆ ಮೇಲೆ ಕೊತ ಕೊತ ಕುದಿತಾ ಇರೋವಾಗ ಇನ್ಯಾಕ್ ನೋಡೋಕ್ ಸಾಧ್ಯ? ಒಂದ ಸಿಟ್ಟಿಂದ ನೀನು ಬೈಬೇಕು, ಅಥವಾ ಆ ಗೀತಾಗ ಹೋಗಿ ಒಂದು ಗತಿ ಕಾಣಿಸು ಅನ್ಬೇಕು. 2 ಬಿಟ್ಟು ಬೇರೆ ಮಾತು ಬರಲ್ಲ. ಅಮ್ಮ, ಏನಾದ್ರೂ ಮಾತಾಡಮ್ಮ. ತಂಗ್ಯವ್ವ, ಯಾಕಂಗೆ ದುರ್ಗುಟ್ಕೊಂಡು ನೋಡ್ತಾ ಇದೀಯಾ? ನನ್ನ ಮಗನಿಗೆ ನನ್ನ ದೃಷ್ಟಿನೇ ಆಗೋ ಥರ ಇದೆ. ದೃಷ್ಟಿ ಆಗದೆ ಇರುತ್ತಾ? ಸುರಸುಂದರ ದೃಷ್ಟಿ ಆಮೇಲೆ ತಗೋಬೋದು ಅಲ್ವೇನಪ್ಪ? ಅದೇನೋ ಅರ್ಜೆಂಟಾಗಿ ಮಾತಾಡ್ಬೇಕು ಅಂತ ಹೇಳ್ತಿದ್ಯಲ್ಲ ತಂಗ್ಯವ್ವ. ಏನಮ್ಮ ಅದು? ಏನಿಲ್ಲಪ್ಪ, ನಾಳೆ ನಿಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ ಡೇ ಅಲ್ವಾ? ಹುಷಾರಾಗಾಡು. ಕೈ ಕಾಲ್ಗೆ ಗಾರ್ಡ್ಸ್ ಹಾಕೋ, ಗ್ಲೌಸ್ ಹಾಕೋ, ಪ್ಯಾಡ್ಸ್ ಉಪಯೋಗಿಸು. ಬಿಸಿಲು ಜಾಸ್ತಿ ಇರುತ್ತೆ, ಸನ್ಸ್ಕ್ರೀನ್ ಹಾಕೋ. ಆಮೇಲೆ ಹೊಸ ಶೂಸ್ ಹಾಕೊಳ್ಳೋದು ಮರಿಬೇಡ, ಆಯ್ತಾ? ಇದೇನು ತಂಗೆಮ್ಮ ಇರೋ ವಿಷಯ ಮುಚ್ಚಿಟ್ಟು ಬೇರೆನೆ ಮಾತಾಡ್ತಿದ್ದಾಳಲ್ಲ? ಇದ್ಯಾವ ಲೆಕ್ಕಾಚಾರ? ಅಷ್ಟೇನಾ ಅಮ್ಮ? ನನ್ನ ಬಗ್ಗೆ ಯೋಚನೆ ಮಾಡಬೇಡ ಅಮ್ಮ, ಆತಂಕ ಪಡೋ ಅಗತ್ಯನೇ ಇಲ್ಲ. ಅಲ್ಲಿ ಗುರೂಜಿ ನಿನ್ನ ಮೂಲಕವೇ ಆತಂಕದ ಎಂಟ್ರಿ ಅಂತ ತಲೆ ಮೇಲೆ ಬಂಡೆ ಎಳೆದು ಕಳಿಸಿದಾನೆ. ಗೀತಾ ಬಂದು ಹೋಗಿದ್ದಾಳೆ, ಬಿರುಗಾಳಿ ಬೀಸಿ ಹೋಗಿದೆ. ಗೊತ್ತಮ್ಮ, ಆದ್ರೂ ಎಚ್ಚರಿಕೆ ಹೇಳೋದು ಅಮ್ಮಂದ್ರ ಕರ್ತವ್ಯ ಅಲ್ವಾ? ನೀನೋಗಿ ನೆಮ್ಮದಿಯಾಗಿ ಮಲ್ಕೊಳಮ್ಮ. ಗುಡ್ ನೈಟ್. ಗುಡ್ ನೈಟ್. ಬಾಯ್ ಮಾ. ತಂಗೆವನ ಆವೇಶ ತೊಟ್ಕೊಂಡಿರೋ ಈ ಸೈಲೆಂಟ್ ವೇಷದ ಅರ್ಥ ಏನಪ್ಪ ಗೋವಿಂದ? ಎಂತ ಕೆಲಸ ಮಾಡ್ಬಿಟ್ಲು?
ಅಯ್ಯೋ ದೇವ್ರೆ. ಗೀತಾ, 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 ಏ ಗೀತಾ, ಎಲ್ಲ ಹಾಳಾಗೋಗಿದ್ಯೆ? ಗೀತಾ, ಯಾಕ್ರಿ ಏನಾಯ್ತು? ಏನಾಯ್ತಪ್ಪ? ನನ್ ಮನೆ ಹಾಳಾಗೋಯ್ತು. ಎಲ್ಲ ಅವಳು ಗೀತಾ? ಹೂ ಹಾಕಕ್ ಹೋಗಿದ್ದಾಳೆ. ಹೂವು ಹಾಕಕ್ ಹೋಗಿದ್ದಾಳ ಅಥವಾ ಹಾರ ಹಾಕ್ಸ್ಕೊಳಕ್ ಹೋಗಿದ್ದಾಳ? ರೀ ಏನ್ ಮಾತಾಡ್ತಿದ್ದೀರಾ? ಇನ್ನೇನೇ ಮಾತಾಡ್ಬೇಕು? ನಿನ್ ದೊಡ್ಡ ಮಗಳು ನಮ್ಮಿಬ್ರಿಗೂ ಮೋಸ ಮಾಡ್ಬಿಟ್ಲು ಕಣೆ. ರೀ ಗೀತಾ ಹೇಗ್ ನಮಗ್ ಮೋಸ ಮಾಡೋದಕ್ ಸಾಧ್ಯ? ನನ್ ಕನ್ಸಲ್ಲಿ ನಿನ್ನ ಮಗಳು ದ್ರಾವೆ ಗೀತಾ ಯಾರನ್ನ ಮದ್ವೆ ಆಗಿದ್ದಾಳೆ ಕಣೆ. ಅಪ್ಪ ಗಂಡ್ ಹೇಗಿದ್ಯಪ್ಪ? ಗಂಡಂತೆ ಗಂಡು ನಿನ್ ಪಿಂಡ. ಅವಳು ನಾನ್ ನೋಡ್ದಿರೋ ಹುಡುಗನ ಜೊತೆ ಮದ್ವೆ ಆಗಿದ್ದಾಳೆ. ಅವಳ ಗಂಡನ್ನ ಅವಳೇ ಆರಿಸ್ಕೊಂಡಿದ್ದಾಳೆ ಕಣೆ. ಇದು ಮುಂಜಾನೆ ಬಿದ್ದಿರೋ ಕನಸು. ನಿಜ ಹಾಗೆ ಆಗತ್ತೆ ಕಣೆ. ನಿನ್ನ ಮಗಳು ಯಾರನ್ನ ಕೊಟ್ಕೊಂಡು ಬಂದೇ ಬರ್ತಾಳೆ. ಎತ್ತೋರ್ಗೊಂದು ಮಾತು ಹೇಳಿಲ್ವಲ್ಲೇ ಅವಳು. ಆದ್ರೆ ಇಡೀ ಪ್ರಪಂಚ ಗೊತ್ತಾಗಿದೆ. ಇಡೀ ದೇವ್ರ ಬೀದಿಲಿ ಏನ್ರಿ ಶ್ರೀನಿವಾಸ್ ಅವರೇ ನಿಮ್ ಮಗಳು ಮದ್ವೆ ಆಯ್ತಂತಲ್ಲ, ನಿನ್ನ ಮಗಳು ಮದ್ವೆ ಆಯ್ತಂತಲ್ಲ ಅಂತ ಕೇಳ್ತಿದ್ದಾರೆ. ತಲೆ ಎತ್ತದಂಗ್ ಮಾಡ್ಬಿಟ್ಲಲ್ಲೇ ಸುಶೀಲಾ. ಗೀತನ್ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ಅವಳೇನಂತ ಹುಡುಗಿ ಅಲ್ಲ. ನೀನ್ ಮತ್ತೆ ಮತ್ತೆ ಅವಳನ್ನ ಸಮರ್ಥಿಸ್ಕೊಂಡು ಬರ್ಬೇಡ. ಬರ್ಲಿ ಅವಳಿವತ್ತು ಮಾಡ್ತೀನಿ. ಏನೇ ಹಾಗೆ ನಿಂತ್ಕೊಂಡಿದ್ದೀಯಾ? ಅಷ್ಟು ದಿನ ಮಾತಾಡಿ ತಡೀತಾ ಇಲ್ವೇನೆ? ಹೋಗಿ ಕಾಫಿ ತಗೊಂಡ್ ಬಾ. ಅಮ್ಮ ಅಕ್ಕ ಬಂದ್ಲು. ಬಾರೇ ಬಾ. ದ್ರಾವೆ ಗೀತಾ ನಿಂತ್ಕೊಳ್ಳೆ ಅಲ್ಲಿ. ಅಣ್ಣ ಏನಾಯ್ತು? ತಂಗ್ಯವ್ವ, ನನ್ನ ತಲೆ ಕಿಟ್ಟು ಗೊಬ್ಬರಕ್ಕೆ ಹೋಗಿದೆ ತಂಗ್ಯವ್ವ. ಯಾಕೆ? ಇಡೀ ರಾತ್ರಿ ನಿದ್ದೆಗೆಟ್ಟು ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತಿದ್ದೀನಿ ತಂಗ್ಯವ್ವ. ಆದ್ರೂ ನಿನ್ನ ಲೆಕ್ಕಾಚಾರ ಏನು ಅಂತಾನೆ ಅರ್ಥ ಆಗ್ತಿಲ್ವಲ್ಲ ತಂಗ್ಯವ್ವ. ಯಾವ ಲೆಕ್ಕಾಚಾರ? ಗುರೂಜಿ ಪಾನ್ ಬೀಡ ಸ್ಟಾಲಿಂದ ಬಂದಿರೋ ಗೀತಾ ಬೀಡ ಅನ್ನೋ ಲೇಡಿ ಲೆಕ್ಕಾಚಾರ ತಂಗ್ಯವ್ವ. ವಿಜಯ್ ಹತ್ರ ಅವಳು ವಿಚಾರಣೆ ಮಾತಾಡಿಲ್ಲ. ಆ ಗೀತಾಳ್ಗೊಂದು ಗತಿ ಕಾಣಿಸೋ ಮಗನೆ ಅಂತ ಅವನಿಗೊಂದು ಅಡ್ವೈಸ್ ಮಾಡಿಲ್ಲ. ಅಲ್ಲ ತಂಗ್ಯವ್ವ, ಇದೆಲ್ಲ ವಿಚಾರ ಬಿಟ್ಟು ಅದ್ಯಾವುದೋ ಸ್ಪೋರ್ಟ್ಸ್ ಡೇ ಮಣ್ಣಗಟ್ಟಿಂತ ಇದು ಯಾಕೆ ಅಂತ ನನ್ನ ಪ್ರಶ್ನೆ. ಸಂಬಂಧ ದೂರ ಇರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಏನೂ ಹೇಳಲಿಲ್ಲ. ಅಂದ್ರೆ ಅಣ್ಣ, ಈಗ ನಾನು ಕಾಂಪ್ರಮೈಸ್ ಮಾಡಿ ವಿಜಯ್ನ ಸುಮ್ಮನಾಗ್ಸಿದ್ರೆ ಅವರಿಬ್ರು ಮಧ್ಯೆ ಸ್ನೇಹ ಹುಟ್ಟುತ್ತೆ. ಸ್ನೇಹ ಹೋಗಿ ಪ್ರೀತಿ ಆಗುತ್ತೆ. ಆ ಪ್ರೀತಿ ಅವರಿಬ್ರನ್ನ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ಬಹುದು. ಈಗ ಅವರಿಬ್ರು ಮಧ್ಯೆ, ಐ ಮೀನ್ ಗೀತಾ ವಿಜಯ್ ಮಧ್ಯೆ ಏನಿದೆ? ದ್ವೇಷ. ಅದು ಹಾಗೇ ಇರಲಿ. ಇಬ್ರು ವಿರುದ್ಧ ದಿಕ್ಕುಗಳು. ಅವರಿಬ್ರು ಒಂದೇ ದಾರಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ದ್ವೇಷ ಹಾಗೆ ಜೀವಂತವಾಗಿ ಮುಂದುವರೆದ್ರೆ ಗುರೂಜಿ ಹೇಳಿರೋದು ಫಲ್ಸಲ್ಲ. ಅಲ್ಲ ತಂಗ್ಯವ್ವ, ಗೀತಾ ಬಗ್ಗೆ ನಾನು ಮಾತಾಡಿದ್ರೆ ನನ್ನ ಮಗನ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಅವಳ ಆಲೋಚನೆ ಬರುತ್ತೆ. ಮುಂದೆ ಅದು ನನಗೆ ತೊಂದರೆ ಕೊಡುತ್ತೆ. ಅದು ಬರಬಾರ್ದು. ಅದಕ್ಕೆ ಈ ಮುನ್ನೆಚ್ಚರಿಕೆ. ತಂಗ್ಯವ್ವ, ನಾನೀಗ ಮಾತಾಡ್ಲೇಬೇಕು. ನೀನಿನ್ನೇನು ಮಾತಾಡಬೇಡ. ನಾನು ಸರಿಯಾದ ದಾರಿಯಲ್ಲೇ ಇದ್ದೀನಿ. ಈ ಮನೆಯಲ್ಲಿ ದಡ್ಡಿ ತಂಗ್ಯವ್ವ ನೀನು, ಶತ ದಡ್ಡಿ ನೀನು. ಪ್ರೀತಿ ಹುಟ್ಟೋಕ್ ಮುಂಚೆ ದ್ವೇಷ ಹುಟ್ಟುತ್ತೆ. ದ್ವೇಷ ಕರಗಿ ಸ್ನೇಹ ಹುಟ್ಟುತ್ತೆ. ಸ್ನೇಹ ಹೋಗಿ ಪ್ರೀತಿ ಆಗುತ್ತೆ. ಆ ಪ್ರೀತಿ ಮದುವೆಲಿ ಎಂಡ್ ಆಗುತ್ತೆ. ಮದುವೆ ಆದ್ಮೇಲೆ ಮಕ್ಕಳು ಮರಿ ಇದ್ದಿದ್ದೆ ಬಿಡು. ಇದೆಲ್ಲ ಆದ್ರೆ ನಿಂಗೆ ಗೇಟ್ ಪಾಸು, ನಾನು ಟೋಟಲ್ ಲಾಸ್. ತಂಗ್ಯವ್ವ, ನಿಂಗಿದೆಲ್ಲ ಯಾಕೆ ಅರ್ಥ ಆಗಲ್ಲ? ಅಯ್ಯೋ, ಒದ್ರೋ ಕಡೆ ಸದ್ರ ಇರಬಾರ್ದು ನನ್ನ ತಂಗ್ಯವ್ವ. ಏನೇ ಗೀತಾ, ಸದ್ರ ಕೊಟ್ಟೆ ಅಂದ ಮಾತ್ರಕ್ಕೆ ಮದುವೆನೇ ಆಗ್ಬಿಡೋದೇನೆ? ಇಂಥ ಕೆಲಸ ಮಾಡೋದಕ್ಕೆ ಎಷ್ಟೇ ಕೊಬ್ಬು ನಿನಗೆ? ನಾನಾ ರೀತಿ ಎಲ್ ಮಾಡಿದ್ದೀನಪ್ಪ? ಮಾಡಿದ್ದೀಯಾ? ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ಅಪ್ಪ, ಅದು ಕನ್ಸಲ್ಲೇನಾದ್ರೂ? ಕನಸಿನಲ್ಲಿ ಅಂತ ಕೆಲಸ ಮಾಡಿದ್ದೀಯಲ್ಲ, ನಿನ್ನ ಮನ್ಸಾದ್ರೂ ಹೇಗೆ ಬಂತೆ? ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ಯೋ?
ಬುದ್ಧಿ ಬೇಡವೇನೆ? ಏನೋ ಕಾಲ್ ಹಿಡ್ಕೊಂಡು ಕಣ್ಣೀರ್ ಹಾಕಿ ಕೇಳ್ಕೊಂಡೆ ಅಂತ ಕಾಲೇಜಿಗೆ ಕಳ್ಸಿದ್ರೆ ಇಂಥ ಕೆಲಸ ನೀನೆ ಮಾಡೋದು? ಅಪ್ಪ ಅದು ಕನ್ಸು. ಅಯ್ಯ, ಮತ್ತೆ ಮತ್ತೆ ಅದೇ ಮಾತು ಹೇಳ್ತೀಯಲ್ಲೇ. ನನ್ ಬಗ್ಗೆ ಭಯ ಇದ್ದಿದ್ರೆ ಕನ್ಸಲ್ಲಾದ್ರೂ ಸರಿ, ಹೊರಗಡೆ ಆದ್ರೂ ಸರಿ ಇಂಥ ಕೆಲಸ ಮಾಡ್ತಿದ್ಯೋ? ಯಾರು ನನ್ಗೆ ಹೇಳಲಿಲ್ಲ, ನನ್ಗೂ ಗೊತ್ತಿಲ್ಲ. ಆದ್ರೆ ವಿಷಯ ಎಲ್ರಿಗೂ ಗೊತ್ತಾಗಿದೆ. ಬೀದಿಲಿ ನಾನು ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಿಲ್ಲ. ಜನ ಎಲ್ಲ ಥೂ ಛೀ ತೂಗಿತಿದ್ದಾರೆ. ಥೂ, ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನೀವ್ ತಲೆ ತಗ್ಸೋಂಥ ಕೆಲ್ಸ ನಾನ್ ಯಾವತ್ತಿಗೂ ಮಾಡಲ್ಲ ಅಪ್ಪ. ನನ್ನಿಂದ ನೀವು ತಲೆ ಎತ್ಕೊಂಡು ಮೆರೆಯೋ ಹಾಗಾಗ್ಬೇಕು ಅನ್ನೋದೇ ನನ್ನ ಆಸೆ. ಓಹೋ, ಅಂತ ಆಸೆ ಇದ್ದಿದ್ರೆ ಹಿಂಗ್ಯಾಕೆ ಮಾಡ್ತಿದ್ದೆ? ಅಪ್ಪ ಆಣೆ ಮಾಡಿ ಹೇಳ್ತೀನಿ, ನಿಮ್ಮ ಆಣೆಗೂ ನಾನು ಯಾವತ್ತೂ. ಒಂದ್ ನಿಮಿಷ ಇರೇ. ಏ ಸುಶೀಲಾ, ಬಾರೆ ಇಲ್ಲಿ. ನೀನು ಬಾರೆ. ನನ್ನ ಮೇಲೆ ಆಣೆ ಮಾಡಕ್ ಬರ್ತಾಳೆ? ನಿನ್ ಮೇಲೆ ಆಣೆ ಮಾಡ್ಲಿ? ನನ್ನ ಮೇಲೆ ಆಣೆ ಮಾಡಿ ನೆರವೇರ್ದೆ ಹೋದ್ರೆ ನನಗೆ ಗೊಟಕನ್ಲಿ ಅಂತಾನೋ? ನಿಮ್ಮೆಲ್ರಿಗೂ ಸಂತೋಷ ಆಗುತ್ತೆ ಅಲ್ವಾ? ಅದಕ್ಕೆ ನಿನ್ನ ಮೇಲೆ ಆಣೆ ಮಾಡ್ಲಿ. ಮಾಡು. ಯಾವ ವಿಚಾರದಲ್ಲೂ ನೀವು ತಲೆ ತಗ್ಸೋಂಥ ಕೆಲ್ಸ ನಾನು ಯಾವತ್ತಿಗೂ ಮಾಡಲ್ಲಪ್ಪ. ಮರ್ಯಾದೆ ತೆಗಿಯೋ ಕೆಲ್ಸ ನಾನು ಮಾಡಲ್ಲ ಅಪ್ಪ. ತಲೆ ಎತ್ಕೊಂಡು ತಿರ್ಗೋ ಹಾಗೆ ಮಾಡ್ತೀನಿ. ನನ್ ನಂಬಪ್ಪ. ಗೀತಾ, ನೆನಪಿಟ್ಕೋ, ಎಡವಟ್ಟಾದ್ರೆ ಬೀಳೋದು ನಿಮ್ಮಮ್ಮನ ಹೆಣ. ಕಾಲೇಜ್ಗೆ ಹೋದ್ಯೋ, ಓದಿದ್ಯೋ, ಮನೆಗೆ ಬಂದ್ಯೋ ಅಷ್ಟೇ ಇರಬೇಕು. ಏನಾದ್ರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ರೆ ನನ್ನ ಕಣ್ಣು ಕಿವಿ ಮೂಗು ಎಲ್ಲ ಚುರುಕು, ನಿನ್ ಚರ್ಮ ಸುಲ್ದಾಕ್ಬಿಡ್ತೀನಿ. ಹುಷಾರ್, ಬಾರೆ ಈ ಕಡೆ.